ಹಾಯ್, ವೆಲ್ಕಮ್ ಬ್ಯಾಕ್ ಟು CS ಯೂಟ್ಯೂಬ್ ಚಾನಲ್. ಈ ವರ್ಷ ಸುಮಾರು ಸಿನಿಮಾಗಳು ರಿಲೀಸ್ ಆಗಿದೆ. ಕನ್ನಡದಲ್ಲೇ ಏನಿಲ್ಲ ಅಂದ್ರೂ 150ರಿಂದ 200 ಸಿನಿಮಾಗಳು ರಿಲೀಸ್ ಆಗಿದ್ದಾವೆ. ಅದರಲ್ಲಿ ನಮಗೆ ಹೇಳ್ಕೊಳ್ಳೋಕ್ಕೆ ಸಿಗುವಂಥದ್ದು ಕೆಲವೇ ಸಿನಿಮಾಗಳು ಮಾತ್ರ. ಅದು ಕೆಲವೊಂದು ಕಲೆಕ್ಷನ್ಸ್ ಇಂದ ಆಗಿರ್ಬೋದು, ಕೆಲವೊಂದು ದೊಡ್ಡ ದೊಡ್ಡ ನಟರಿಂದ ಆಗಿರ್ಬೋದು, ಹಾಗೆ ಕೆಲವೊಂದು ಮಾಡಿರುವಂಥ ಒಂದು ರೆಕಾರ್ಡ್ಸ್ ಇಂದ ಆಗಿರ್ಬೋದು. ಸೊ ನಮಗೆ ಈ 2026 ಅರ್ಧ ವರ್ಷ ಏನಾಗಿದೆ, ಇದರಲ್ಲಿ ಯಾವೆಲ್ಲ ಬೆಸ್ಟ್ ಸಿನಿಮಾಗಳು ಸಿಕ್ಕಿದಾವೆ, ಇವನ್ನೆಲ್ಲ ನೀವು ಇನ್ನೂ ನೋಡಿಲ್ಲ ಅಂದ್ರೆ ಇದನ್ನ ರೆಕಮೆಂಡೇಶನ್ ಅಂತನಾದ್ರೂ ತಿಳ್ಕೊಳ್ಳಿ, ಅಥವಾ ಇದನ್ನ ಇನ್ಫಾರ್ಮೇಶನ್ ಅಂತನಾದ್ರೂ ತಿಳ್ಕೊಳ್ಳಿ. ಸೊ ಇದು ನನ್ನ ಬೆಸ್ಟ್ ಚಾಯ್ಸಸ್ 2026 ಅರ್ಧದಲ್ಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಿಂದ ಬಂದಿರುವಂತ ಬೆಸ್ಟ್ ಸಿನಿಮಾಗಳ ಲಿಸ್ಟ್. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬಾ ಸಿನಿಮಾಗಳು ರಿಲೀಸ್ ಆದವು ಅಂತ ಹೇಳಿದೆ. ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗಿರುವಂತಹ ಸಿನಿಮಾಗಳು ದೊಡ್ಡದಾಗೆ ಕಲೆಕ್ಷನ್ ಮಾಡಿದಾವೆ. ಬಟ್ ಹೆಸರಲ್ಲಿ ಅವರು ಸೋತಿದ್ದಾನೆ ಅಂತ ಕೆಲವೊಂದು ಸಿನಿಮಾಗಳಿದೆ. ಸೊ ಅಂತವುಗಳನ್ನ ನಾನು ಬಿಟ್ಟಿದ್ದೀನಿ. ಅದರಲ್ಲಿ ಫಾರ್ ಎಕ್ಸಾಂಪಲ್ ನನಗೆ KD ಸಿನಿಮಾ ಆಕ್ಟಿಂಗ್ ವೈಸ್ ಆಗಿರ್ಬೋದು, ಎಲ್ಲ ಒಂದ್ ಕಡೆ ಓಕೆ ಓವರ್ ಆಕ್ಟ್ ಮಾಡಿದ್ದಾರೆ ಅಂತ ಅನ್ಸ್ತು. ಕತೆ ವೈಸ್ ಅಲ್ಲೂ ಅಷ್ಟೇ ಇನ್ನೂ ಚೆನ್ನಾಗಿ ಎಳಿಬೋದಿತ್ತು ಅನ್ನಿಸ್ತು. ಬಟ್ ಓವರ್ ಆಲ್ ಆಗಿ ಸಿನಿಮಾ ಕಲೆಕ್ಷನ್ ಅಲ್ಲಿ ಮಾಡ್ತು, ಬಟ್ ಅಷ್ಟು ದೊಡ್ಡ ಇಂಪ್ಯಾಕ್ಟ್ ನ ಕೊಡ್ಲಿಲ್ಲ. ತುಂಬಾ ಒಳ್ಳೆ ಸಿನಿಮಾ ಅಂತ ನನಗೆ ಅನಿಸ್ಲಿಲ್ಲ. ಸೊ ಹಂಗಾಗಿ ಆ ಸಿನಿಮಾನ ಈ ಲಿಸ್ಟ್ ಇಂದ ಕೈ ಬಿಟ್ಟಿದ್ದೀನಿ. ಬಟ್ ನೀವು ಸೇರಿಸಿದ್ರು ಸೇರಿಸ್ಕೋಬಹುದು. ಸೊ ನನ್ನ ಲಿಸ್ಟ್ ಅಲ್ಲಿರುವಂತಹ ಮೊದಲನೇ ಸಿನಿಮಾ ದ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್. ಸೊ ಸೀತಾರಾಮ್ ಬೋನಯ್ಯ ಅವ್ರದ ಮೊದಲನೇ ಸಿನಿಮಾ ದೊಡ್ಡ ಸಕ್ಸಸ್ ನ ಕಂಡಿತ್ತು. ಅದರ ಸೀಕ್ವೆಲ್ ಆಗಿ ಎರಡನೇ ಸಿನಿಮಾನ ಅದೇ ಟೈಟ್ಲ್ ಇಂದ ತಗೊಂಡ್ರು, ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಅಂತ. ಸೊ ಈ ಸಿನಿಮಾ ನನಗೆ ತುಂಬಾ ಇಷ್ಟ ಆಯ್ತು. ಒನ್ ಆಫ್ ದ ಬೆಸ್ಟ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದಿರೋದ್ರಲ್ಲಿ ಅಂತ ಹೇಳ್ಬೋದು. ಸೊ ಇದರಲ್ಲಿ ನಮ್ಮ ರಾಘವೇಂದ್ರ ರಾಜ್ಕುಮಾರ್ ಅವರು ಕಾಪ್ ಆಗಿ ಸಖತ್ತಾಗಿ ಮಾಡಿದ್ದಾರೆ. ಸೊ ಇದು ಕನ್ನಡದಲ್ಲಿ ಅಷ್ಟೇ ಅಲ್ಲ, ತಮಿಳಲ್ಲಿ ಇನ್ನೂ ದೊಡ್ಡ ಸಕ್ಸಸ್ ಕಾಣ್ತು. ಕನ್ನಡಕ್ಕಿಂತ ತಮಿಳ್ನಾಡಲ್ಲಿ ಇದು ಹೆವಿ ಸಕ್ಸಸ್ ಆಯ್ತು. ಅದಾದ್ಮೇಲೆ ಈಗ ಅದನ್ನ OTT ಅಲ್ಲಿ ಕೂಡ ಬಿಟ್ರು. OTT ಅಲ್ಲಿ ಅದು ಇನ್ನೂ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿದೆ. ಈಗ ಅದನ್ನ ತೆಲುಗುಗೂ ಕೂಡ ಡಬ್ ಮಾಡ್ತಾ ಇದಾರೆ, ರಿಮೇಕ್ ಮಾಡ್ತಾ ಇದಾರೆ. ಸೊ ಇದು ಒನ್ ಆಫ್ ದ ಬೆಸ್ಟ್ ಸಿನಿಮಾ ಇನ್ ಕನ್ನಡ ಇಂಡಸ್ಟ್ರಿ ಇನ್ 2026 ಅಂತ ನನ್ನ ಅಭಿಪ್ರಾಯ. ಸೊ ಎರಡನೇ ಸಿನಿಮಾ ರಕ್ಕಸಪ್ರದೋಳು. ಇದು ಕೂಡ ಒಂದು ಬೆಸ್ಟ್ ಪೊಲೀಸ್ ಕ್ರೈಮ್ ಥ್ರಿಲ್ಲರ್ ಅಂತಾನೆ ಹೇಳ್ಬೋದು. ಇದರಲ್ಲಿ ರಾಜ್ ಬಿ ಶೆಟ್ಟಿ ಅವರು ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಕೆಲವೊಂದು ಸೀಕ್ವೆನ್ಸ್ ಗಳನ್ನ ಇವರು ಲೈವ್ ಆಗೇ ಮಾಡಿದ್ದಾರೆ. ಅದರಲ್ಲಿ ಮೇನ್ ಸೀನ್ ಬಂದು ಬೆಂಕಿ ಎತ್ಕೊಳ್ಳುವಂತ ಸೀನ್ ಬೈಕಿಗೆ. ಸೊ ಈ ಸೀನ್ ಕೂಡ ಅವರು ಡೈರೆಕ್ಟ್ ಆಗಿ ಲೈವ್ ಅಲ್ಲೇ ಮಾಡಿದ್ದಾರೆ. ಅಂದ್ರೆ ಡೂಪ್ ಇಲ್ದೆ, ಯಾವ್ದೋ VFX ಇಲ್ದೆ ಅವರೇ ಖುದ್ದು ನಿಂತು ಶೂಟ್ ನ ಮಾಡಿದ್ದಾರೆ. ಇದ್ರ ವಿಡಿಯೋಗಳು ಕೂಡ ವೈರಲ್ ಆಗಿದೆ. ಸೊ ಈ ಸಿನಿಮಾದಲ್ಲಿ ಒಂದು ಹುಡುಕಾಟ ನಡೀತಾ ಇರುತ್ತೆ. ಒಬ್ಬ ಕೊಲೆಗಾರ ರಾಕ್ಷಸನ ವೇಷದಲ್ಲಿ ಎಲ್ರನ್ನೂ ಸಾಯಿಸ್ತಾ ಇರ್ತು. ಅದು ರಾಕ್ಷಸ ಅಲ್ಲ, ಒಬ್ಬ ಕೊಲೆಗಾರ ಅನ್ನೋದನ್ನ ರಾಜ್ ಬಿ ಶೆಟ್ಟಿ ಅವರು ಹುಡುಕ್ತಾರೆ, ಯಾರು ಏನು ಅನ್ನೋದನ್ನ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಸೊ ಈ ಸಿನಿಮಾದಲ್ಲಿ ಒಂದೊಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ, ಹಾರರ್ ಥ್ರಿಲ್ಲರ್ ಆಗಿ ಸಖತ್ತಾಗಿ ತೋರಿಸಿದ್ದಾರೆ. ಒನ್ ಆಫ್ ದ ಬೆಸ್ಟ್ ಮೂವಿ ಅಂತಾನೆ ಹೇಳ್ತೀನಿ. ಸೊ ಇದಕ್ಕೆ ಇನ್ನೂ ಒಳ್ಳೆ ಪ್ರಶಂಸೆ ಬರ್ಬೇಕಿತ್ತು. ಕಲೆಕ್ಷನ್ಸ್ ಅಲ್ಲಿ ಆಗಿರ್ಬೋದು, ಆಮೇಲೆ ಆಡಿಯನ್ಸ್ ಲೆವೆಲ್ ಅಲ್ಲಿ ಆಗಿರ್ಬೋದು, ಇನ್ನೂ ದೊಡ್ಡ ಪ್ರಶಂಸೆ ಬರ್ಬೋದಿತ್ತು. ಆದ್ರೆ ಸಿನಿಮಾದಲ್ಲಿ ಥಿಯೇಟರ್ ಅಲ್ಲಿ ಅಷ್ಟು ಓಡ್ಲಿಲ್ಲ. ಅಷ್ಟಕ್ಕಷ್ಟೇ ಅನ್ಸೋದು, ಒಂದು ಒಳ್ಳೆ ಹೆಸರಂತೂ ತಗೊಂತು. ಆದ್ರೆ ಇದು ಇನ್ನು OTT ಬರದೇ ಇರೋದ್ರಿಂದ ಇನ್ನು ಎಲ್ಲರ ಬಾಯಿಗೆ ಹೋಗ್ತಾ ಇಲ್ಲ. ಇದು ಯಾವಾಗ ಇದು OTT ಬರುತ್ತೋ ಆಗ ಇದ್ರ ಲೆವೆಲ್ ಬೇರೆನೆ ಹೋಗುತ್ತೆ. ರಾಜ್ ಬಿ ಶೆಟ್ಟಿ ಅವರು ಕೂಡ ಇನ್ನೊಂದು ಮೆಟ್ಲು ಜಾಸ್ತಿನೇ ಹೋಗ್ತಾರೆ ಅನ್ಸುತ್ತೆ. ಸೊ OTT-ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಕೂಡ. ಸೊ ಮುಂದಿನ ಸಿನಿಮಾ ಹಯಗ್ರೀವ. ಏನ್ ಇವನು ಬರೀ ಎಲ್ಲ ಪೊಲೀಸ್ ಕಾಪ್ ಇನ್ವೆಸ್ಟಿಗೇಷನ್ ಗಳೇ ಥ್ರಿಲ್ಲರ್ ಗಳೇ ಹೇಳ್ತಾ ಇದ್ದಾನೆ ಅಂತ ಅನ್ಕೋಬೇಡಿ. ಹಯಗ್ರೀವ ಕೂಡ ಒನ್ ಆಫ್ ದ ಬೆಸ್ಟ್ ಸಿನಿಮಾ ಅಂತಾನೆ ಹೇಳ್ತೀನಿ. ಸೊ ನನ್ಗೆ ಇಷ್ಟ ಆಗಿರುವಂತ ಜಾನರ್ ಅಲ್ಲೇ ನಾನು ಹೇಳ್ತಾ ಇರೋದು. ಎಲ್ಲ ಬರೀ ಸಸ್ಪೆನ್ಸ್ ಥ್ರಿಲ್ಲರ್ ಅಂತಲ್ಲ, ಇನ್ನು ಮುಂದೆ ಬೇರೆ ಬೇರೆ ಜಾನರ್ ಎಲ್ಲ ಸಿನಿಮಾಗಳು ಕೂಡ ಇದಾವೆ. ಸೊ ಅದರಲ್ಲಿ ಸದ್ಯಕ್ಕೆ ಇದು ನನಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ತೀನಿ. ಸೊ ಇದ್ರಲ್ಲಿ ಹಯಗ್ರೀವನ ನಾವು ಫಸ್ಟ್ ಇಂಪ್ರೆಷನ್ ಇದ್ದಿದ್ದು ಓಕೆ, ಇದರಲ್ಲಿ ಪೊಲೀಸ್ ಅವತಾರದಲ್ಲಿ ನಮ್ಮ ಧನ್ವೀರ್ ಅವರು ಬರ್ತಾ ಇದಾರೆ ಅಂದಾಗ ಎಲ್ಲ ಒಂದು ಜಸ್ಟ್ ಮಾಸ್ ಮಸಾಲಾ ಸಿನಿಮಾ ಇರುತ್ತೆ, ಅದು ಹೊಡಿ ಬಡಿ ಇರುತ್ತೆ ಅಷ್ಟೇ, ಇದ್ರಲ್ಲಿ ಏನ್ ಇರಲ್ಲ ಅಂತ ಅನ್ಕೊಂಡಿದ್ದೆ. ಒಂದ್ಸು ಸಿನಿಮಾ ನೋಡಿದ್ಮೇಲೆ ಫುಲ್ ಚೇಂಜ್ ಆಯ್ತು. ಇಲ್ಲ, ಬರೀ ಇವರು ಮಾಸ್ಗೋಸ್ಕರನೇ ಮಾಡಿಲ್ಲ, ಇದ್ರಲ್ಲಿ ಕಥೆನೂ ಇದೆ, ತುಂಬಾ ಇನ್ವೆಸ್ಟಿಗೇಷನ್ ಇದೆ. ಸೊ ಒಳ್ಳೆ ಥ್ರಿಲ್ಲರ್ ಕೂಡ ಮೇಂಟೈನ್ ಮಾಡಿದ್ದಾರೆ, ಸಸ್ಪೆನ್ಸ್ ನ ಅಂತ ಅನಿಸ್ತು. ಸೊ ಇದರಿಂದ ನನಗೆ ಈ ಸಿನಿಮಾ ಒಂದು ಬೆಸ್ಟ್ ಸಿನಿಮಾ ಅಂತ ಅನಿಸ್ತು 2026ರಲ್ಲಿ. ಮತ್ತೆ ಮುಂದಿನ ಸಿನಿಮಾ ತೀರ್ಥರೂಪು ತಂದೆಯವರಿಗೆ. ಸೊ ಇದು ಹೊಸಬರು ಸಿನಿಮಾ ಅಂತಾನೆ ಹೇಳ್ಬೋದು. ನಮ್ಮ ಹೀರೋ ಹೊಸಬರು, ಹಾಗೆ ತಂದೆ ಪಾತ್ರದಲ್ಲಿ ಮಾಡಿರುವಂತವ್ರು ಕೂಡ ಕಾರ್ತಿಕ್ ಕನ್ನಡದವರೇ ಆದ್ರೂ ಇವರು ಇಲ್ಲಿ ಅತಿ ಹೆಚ್ಚು ಸಿನಿಮಾಗಳಲ್ಲಿ ಮಾಡಿಲ್ಲ. ಇವರು ತಮಿಳ್ನಾಡಲ್ಲಿ ಸುಮಾರು ಸಿನಿಮಾಗಳನ್ನ ಮಾಡಿದ್ದಾರೆ ಕಾರ್ತಿಕ್ ಅವರು. ಬಟ್ ಈ ಸಿನಿಮಾ ಏನಕ್ಕೆ ಅಷ್ಟು ಇಷ್ಟ ಆಯ್ತು ಅಂದ್ರೆ ಇದೊಂದು ಫಾದರ್ ಎಮೋಷನಲ್ ಸಿನಿಮಾ. ಸೊ ತಂದೆಯ ಹುಡುಕಾಟದಲ್ಲಿ ಹೀರೋ ನಮ್ ಜರ್ನಿ ನಡೆಯುತ್ತೆ. ಸೊ ಇದ್ರಲ್ಲಿ ಅವ್ನ ಲೈಫ್ ಅಲ್ಲಿ ಏನೇನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಒಂದು ಲೈಫ್ ತೋರಿಸ್ತಾ ಹೋಗ್ತಾರೆ. ಸೊ ಇದರಲ್ಲಿ ಕಾಮಿಡಿ ಇದೆ, ಎಮೋಷನಲ್ ಇದೆ, ಒಂದು ಒಳ್ಳೆ ಸಾಂಗ್ಸ್ ಇದೆ, ಒಂದು ಲವ್ ಸ್ಟೋರಿ ಕೂಡ ಇದೆ. ಬಟ್ ಎಲ್ಲದಕ್ಕೂ ಮುಖ್ಯ ಈ ತಂದೆ ಮಗನ ಎಮೋಷನ್, ಆ ತಂದೆಗೋಸ್ಕರ ಹುಡುಕಾಟ ನಡೆಸ್ತಾ ಇರುವಂತದ್ದು ತುಂಬಾ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ತೀನಿ. ಸೊ ಹಿಂಗ ಅದಕ್ಕೋಸ್ಕರ ಇದೊಂದು ಬೆಸ್ಟ್ ಸಿನಿಮಾ ಅಂತ ನನ್ಗನ್ನಿಸ್ತು 2026 ಈ ಲಿಸ್ಟ್ ಅಲ್ಲಿ. ಸೊ ಮುಂದಿನ ಸಿನಿಮಾ ವಾಲವಾರ. ಇದೊಂದು ಚಿಕ್ಕ ಮಕ್ಕಳ ಸಿನಿಮಾ. ಇದು ಯಾರಿಗೂ ಅಷ್ಟು ಹೆಸರುವಾಸಿ ಆಗೇ ಇರಲಿಲ್ಲ. ಸಿನಿಮಾ ರಿಲೀಸ್ ಆದಾಗ ಯಾರು ಕೂಡ ಇದನ್ನ
ಸಿನಿಮಾಗಳನ್ನ ಜಾಸ್ತಿ ಜನ ನೋಡೇ ಇರಲ್ಲ. ಒನ್ಸ್ ಇದು OTT ಬಂದ್ಮೇಲೆ ಇದು ಎಲ್ರು ಬಾಯಲ್ಲೂ ಬಂತ ಹೋಗ್ತು, ಎಲ್ರಿಗೂ ಇದು ಇಷ್ಟ ಆಗ್ತಾ ಹೋಗ್ತು. ಸೊ ಇದ್ರಲ್ಲಿ ಬರೆದಿರೋದು ಇಬ್ರು ಅಣ್ಣ ತಮ್ಮಂದಿರ ಕತೆ, ಇಬ್ರು ಚಿಕ್ಕ ಹುಡುಗರ ಕತೆ ಅಂತಾನೆ ಹೇಳ್ಬೋದು. ಅದ್ರಲ್ಲಿ ಒಬ್ಬ ಹುಡುಗ ಅವ್ರ ಅಪ್ಪನಿಂದ ತುಂಬಾ ನೋವು ತಿಂತಾ ಇರ್ತಾನೆ. ಅಂದ್ರೆ ಅವ್ರ ಅಪ್ಪನ್ಗೆ ಚಿಕ್ಕ ಮಗ ಅಂದ್ರೆ ತುಂಬಾ ಇಷ್ಟ, ಇವನಂದ್ರೆ ತುಂಬಾ ಇಷ್ಟ ಇರಲ್ಲ. ಸೊ ಇವನ್ನ ತೆಗಳೋದು, ಹೊಡಿಯೋದು ಈ ತರ ಎಲ್ಲ ಮಾಡ್ತಾ ಇರ್ತಾನೆ. ಅದರಿಂದ ಇವನ್ ಬೇಸತ್ತು ಸುಮಾರು ಸಲ ಏನೇನೋ ಯೋಚನೆಗಳಲ್ಲಿ ಮಾಡ್ತಾ ಇರ್ತಾನೆ. ಆದ್ರೆ ಅವ್ರ ಅಮ್ಮ ಇವನ್ನ ತುಂಬಾ ಇಷ್ಟಪಡ್ತಾ ಇರ್ತಾರೆ. ಅಮ್ಮ ಅಂದ್ಮೇಲೆ ಇಬ್ರು ಇಷ್ಟಪಡ್ತಾರೆ ಅನ್ನೋದು ಸೆಂಟಿಮೆಂಟ್, ಅವರು ಹಸು ಕಳೆದೋದಾಗ ಅವ್ರ ಹುಡುಕಾಟ, ಅದ್ರ ಜರ್ನಿ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಒನ್ ಆಫ್ ದ ಬೆಸ್ಟ್ ಸಿನಿಮಾ. ಅದ್ರಲ್ಲೂ ಈ ಲೋ ಬಜೆಟ್ ಸಿನಿಮಾಗಳಲ್ಲಿ ಬರ್ತಾವಲ್ಲ ಈಗ ಲಾಸ್ಟ್ ಎಷ್ಟು ಈ ಸುಮಾರು ವರ್ಷಗಳ ಹಿಂದೆಯಿಂದ ಈ ತಿಥಿ ಸಿನಿಮಾ ಆಗಿರ್ಬೋದು, ಆಮೇಲೆ ಶಾಕಾಹಾರಿ ಸಿನಿಮಾಗಳು, ಈ ರೀತಿಯ ಸಿನಿಮಾಗಳಲ್ಲಿ ಇದು ಒಂದು ಲಿಸ್ಟ್ ಅಲ್ಲಿ ಸೇರ್ಕೊಳ್ಳುತ್ತೆ ಅಂತ ಹೇಳಿ. ಸೊ ನೋಡೋದಕ್ಕೆ ಚಿಕ್ಕ ಸಿನಿಮಾ ಅನ್ನಿಸಿದ್ರು ಇಂಪ್ಯಾಕ್ಟ್ ದೊಡ್ಡದಾಗೆ ಇತ್ತು. ಸೊ ಹಂಗಾಗಿ ಈ ವಾರ ಅನ್ನೋ ಸಿನಿಮಾ ಕೂಡ ನಂಗೆ ಇಷ್ಟ ಆಯ್ತು, ಅದನ್ನ ಈ ಲಿಸ್ಟ್ ಅಲ್ಲಿ ಸೇರಿಸಿದ್ದೀನಿ. ಮತ್ತೆ ಮುಂದಿನ ಸಿನಿಮಾ ಲವ್ ಮಾಕ್ಟೈಲ್ 3. ಸೊ ಇದು ಲವ್ ಮಾಕ್ಟೈಲ್ ಸೀರೀಸ್ ಯಾರೆಲ್ಲ ನೋಡಿದ್ರೆ 1, 2 ಯಾರು ನೋಡಿದ್ರೆ ಅವ್ರಿಗೆ 3 ಕೂಡ ಇಷ್ಟ ಆಗೇ ಆಗುತ್ತೆ. ಮತ್ತೆ ಇದರಲ್ಲಿ ಆ ಲವ್ ಮಾಕ್ಟೈಲ್ 1, 2 ಅಲ್ಲಿ ತೋರಿಸಿರೋ ಹಾಗೆ ಒಂದು ಲವ್ ಸ್ಟೋರಿ ಆಗಿರ್ಬೋದು, ಒಂದು ಎಮೋಷನ್ ಏನ್ ತೋರಿಸಿದಾರೆ ಲವರ್ಸ್ ಬಗ್ಗೆ, ಹೆಂಡತಿ ಬಗ್ಗೆ, ಅದನ್ನ ಇದ್ರಲ್ಲಿ ತೋರಿಸಿಲ್ಲ. ಇದ್ರಲ್ಲಿ ತೋರಿಸಿರೋದೇ ಬೇರೆ. ಇದ್ರಲ್ಲಿ ತೋರಿಸಿರೋದು ಅಪ್ಪ ಮಗಳ ಎಮೋಷನ್. ಸೊ ಇದ್ರಲ್ಲಿ ಕೋರ್ಟ್ ಸೀನ್ಸ್ ಇದೆ, ಆ ಕೋರ್ಟ್ ಸೀನ್ಸ್ ಇಷ್ಟ ಆಗುತ್ತೆ. ಒಟ್ಟಿನಲ್ಲಿ ಲವ್ ಮಾಕ್ಟೈಲ್ 3 ಒಂದು ವಾಚಬಲ್ ಸಿನಿಮಾ, ಒಂದು ಒಳ್ಳೆ ಸಿನಿಮಾ ಅಂತ ನನಗನ್ನಿಸ್ತು. ಮತ್ತೆ ಮುಂದಿನ ಸಿನಿಮಾ ಲ್ಯಾಂಡ್ ಲಾರ್ಡ್. ಇದು ದುನಿಯಾ ವಿಜಯ್ ಅವರು ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿರುವಂತ ಸಿನಿಮಾ. ಸೊ ಈ ಸಿನಿಮಾ ಯಾವ್ದಕ್ಕೆ ಇಷ್ಟ ಆಗುತ್ತೆ ಅಂದ್ರೆ ಇದ್ರಲ್ಲೂ ಅಷ್ಟೇ, ಒಂದೇ ಸಲ ಮಾಸ್ ಆಗ್ಲಿ, ಒಂದೇ ಸಲ ಓವರ್ ಆಕ್ಟಿಂಗ್ ಆಗ್ಲಿ ಯಾವ್ದು ಕಾಣೋದಿಲ್ಲ. ಕ್ಲೀನ್ ನೀಟ್ ಆಗಿ ನಡೀತಾ ಹೋಗುತ್ತೆ. ಎಲ್ಲಿ ಅವಶ್ಯಕತೆ ಇರುತ್ತೆ ಅಲ್ಲಿ ಅದು ಗ್ಲೋ ಆಗುತ್ತೆ. ಸೊ ಹಂಗಾಗಿ ಈ ಸಿನಿಮಾ ಕೂಡ ನಂಗೆ ಒಂದು ಬೆಸ್ಟ್ ಸಿನಿಮಾ ಅನ್ನಿಸ್ತು ಈ ವರ್ಷದಲ್ಲಿ. ಮತ್ತೆ ಕೊನೆ ಸಿನಿಮಾ ಗ್ರಾಮಾಯಣ ಸಿನಿಮಾ. ಇದು ವಿನಯ್ ರಾಜ್ಕುಮಾರ್ ಅವರು ತುಂಬಾ ವರ್ಷಗಳ ಹಿಂದಿನ ಒಂದು ಶ್ರಮ. ಸೊ ಈ ಸಿನಿಮಾ ಒಂದೊಳ್ಳೆ ಸಕ್ಸಸ್ ನ ಕೊಡ್ತು ಅವ್ರಿಗೆ, ವಿನಯ್ ರಾಜ್ಕುಮಾರ್ ಅವ್ರಿಗೆ. ಸೊ ನೀವೆಲ್ಲ ಸಿನಿಮಾ ನೋಡಿದೀರಾ ಅನ್ಕೊಂಡಿದ್ದೀನಿ. ಇತ್ತೀಚೆಗೆ ಇದು ಟ್ರೆಂಡಿಂಗ್ ಅಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ ನಾನು ಹೆಚ್ಚು ಹೇಳಕ್ ಹೋಗಲ್ಲ. ಸೊ ಇದಿಷ್ಟು ನನಗೆ ಅನ್ಸಿರುವಂತ ಸಿನಿಮಾಗಳು. ಇನ್ನು ಕೆಲವೊಂದು ಸಿನಿಮಾಗಳು ಇದಾವೆ, ಬಟ್ ಒಂದ್ ಲೆವೆಲ್ಗೆ ಒನ್ ಟೈಮ್ ವಾಚಬಲ್ ಅನ್ನೋ ರೀತಿಯಲ್ಲಿ ಇದಾವೆ. ಸೊ ಅಂಥವ್ನ ಯಾವುದು ನಾನು ಲಿಸ್ಟ್ ಅಲ್ಲಿ ಸೇರಿಸಿಲ್ಲ. ಫಾರ್ ಎಕ್ಸಾಂಪಲ್ ಅದಕ್ಕೆ ದ ಕೇಡಿ ದ ಡೆವಿಲ್ ಆಗಿರ್ಬೋದು, ಲೋ ನವೀನ ಆಗಿರ್ಬೋದು, ಇನ್ನೂ ಸುಮಾರು ಸಿನಿಮಾಗಳಿದೆ. ಸೊ ಇವೆಲ್ಲ ಒನ್ ಟೈಮ್ ವಾಚ್ ಅಂತ ನನ್ಗೆ ಅನಿಸ್ತು. ಬಟ್ ನಾನು ಈಗ ಹೇಳಿರುವಂತಹ ಲಿಸ್ಟ್ ಏನಿದೆ ಇದು ನೋಡಿದ್ರೆ ಇನ್ನೊಂದ್ಸಲಿ ನೋಡುವಂತ ಸಿನಿಮಾಗಳು. ಯಾವುದೇ ಕೂಡ ಒಂದ್ಸಲಿ ನೋಡಿದ್ಮೇಲೆ ಬಿಡು ಅನ್ನೋ ತರ ಯಾವುದೂ ಇಲ್ಲ. ಸೊ ಹಂಗಾಗಿ ಇದು ಬೆಸ್ಟ್ ಸಿನಿಮಾಗಳು 2020 ಅರ್ಧಕ್ಕೆ. ಸೊ ಇನ್ನರ್ಧಕ್ಕೆ ಇನ್ನು ಸುಮಾರು ಸಿನಿಮಾಗಳು ಬರೋದಿದೆ, ದೊಡ್ಡ ಸಿನಿಮಾಗಳಿದೆ. ಟಾಕ್ಸಿಕ್ ಏನಾದ್ರು ಮುಂದೆನೆ ಬಂದಿದ್ರೆ ಇದು ಈ ಸಿನಿಮಾ ಲಿಸ್ಟ್ ಅಲ್ಲಿ ಮೊದಲನೇ ಸ್ಥಾನದಲ್ಲಿ ಇರ್ತಿತ್ತೇನೋ ಗೊತ್ತಿಲ್ಲ. ಬಟ್ ಟಾಕ್ಸಿಕ್ ಈ ವರ್ಷ ನೆಕ್ಸ್ಟ್ ಬರ್ತಾ ಇದೆ, ರಾಮಾಯಣ ಸಿನಿಮಾ ಬರ್ತಾ ಇದೆ, ಇನ್ನು ಸುಮಾರು ಸಿನಿಮಾಗಳು ಬರ್ತಾ ಇದೆ. ಸೊ ಅದ್ರ ಬಗ್ಗೆ ಮುಂದಿನ ವಿಡಿಯೋಗಳು ತಿಳಿಸ್ಕೊಡ್ತೀನಿ. ಅದಕ್ಕೆ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದನ್ನ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಸೈನಿಂಗ್ ಆಫ್, CS.